ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇವತ್ತು 5/5/2026 ಇವತ್ತಿನ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಕೇಳಿದವರು ನಮ್ಮ BSc ನರ್ಸಿಂಗ್ ಇರ್ಬೋದು, ಆಮೇಲೆ BPET AHS ವಿದ್ಯಾರ್ಥಿಗಳಿಗೆ ಮಾತ್ರವಾದಂಥ ಅಪ್ಡೇಟನ್ನು ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ, ಅಪ್ಡೇಟ್ ಆಗ್ತಾ ಇದೆ. ಇವಾಗ ಕಟ್ ಆಫ್ ಲಿಸ್ಟನ್ನು ಅಂದರೆ ಕಟ್ ಆಫ್ ಅಂತ ಹಾಕಿದ್ದಾರೆ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸು, ವೇಳಾಪಟ್ಟಿ, ಅಭ್ಯರ್ಥಿಗಳ ಚಟುವಟಿಕೆ ಲಿಂಕು, ಅಧಿಸೂಚನೆ, ಮಾಹಿತಿ ಮತ್ತು CET ಅರ್ಜಿ ಮುದ್ರಣ ಲಿಂಕ್ಗಳನ್ನು ಅಂದರೆ ಪ್ರಿಂಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಎಲ್ಲವೂ ಕೂಡ ಇವತ್ತು 5ನೇ ತಾರೀಕಿಗೆ ಭಾಳಷ್ಟು ಮಾಹಿತಿಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಓಕೆ, KE ಮುಖಾಂತರ. ಅದರಲ್ಲಿ ಸ್ಪೆಷಲಿ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಈ ನಮ್ಮ KCET ಎಕ್ಸಾಮ್ ಬರೆದ್ರಲ್ಲ ಅಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ ಒಂದು ಅಪ್ಡೇಟನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಆನ್ಲೈನ್ ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಳಿಕ್ಕೆ ಇಲ್ಲಿನೂ ಕೂಡ ಏನೋ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿರುವಂಥದ್ದು. ಇದನ್ನು ನಾನು ಇಂಗ್ಲೀಷಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳಿಕ್ಕೆ ನಿಮ್ಮ ಹತ್ರ ಏನಾದರೂ ಅಪ್ಲಿಕೇಶನ್ ಪ್ರಿಂಟ್ ಇಲ್ಲ ಅಂದರೆ ಇದನ್ನು ಪ್ರಿಂಟ್ ತಗೋಬೋದು. ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂಥ ಮಹತ್ತರವಾದಂಥ ಅಪ್ಡೇಟನ್ನು ಇವತ್ತು ಮಾಡಿರುವಂಥದ್ದು. ಓಕೆ, ಸೊ ಇವತ್ತು ಅಪ್ಡೇಟ್ ಮಾಡಿರುವಂಥದ್ದು. ಇದರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ BSc ನರ್ಸಿಂಗು, BPET LLL ಸೈನ್ಸ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಂದರೆ ಈ ಒಂದು B ಫಾರ್ಮಸಿ, D ಫಾರ್ಮಸಿಗೆ ಸಂಬಂಧ ಮಾಹಿತಿಯನ್ನು ಕೂಡ ನಿಮಗೆ ಲೈವಲ್ಲಿ ಬಂದು ಮಾಹಿತಿಯನ್ನು ಒದಗಿಸ್ತೀನಿ. ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಕರೆದಿದ್ದಾರಪ್ಪ ಅಂತ ಹೇಳೋದಾದರೆ, ಇಲ್ಲಿ ನೋಡಿ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಟು ಕ್ಲೈಮ್ ಎಲಿಜಿಬಲ್ ಕ್ಲೂಸ್ ಕೋಡ್ಸ್. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರಲ್ಲಿ ಕ್ಲೂಸ್ ಅಂತ ಇರುತ್ತೆ. ಯಾವ ಕ್ಲಾಸಲ್ಲಿ ನೀವು ಯಾವ ಕ್ಲಾಸ್ ಒಳಗಡೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ, ಅದರ ಮುಖಾಂತರ A1 ಮಾಡ್ಕೊಂಡಿರೋ, B1 ಮಾಡ್ಕೊಂಡಿರೋ, ಇದರಲ್ಲಿದೆ ನೋಡಿರಿ, ಇವೆಲ್ಲಗಳು ಕ್ಲಾಸ್ಗಳು ಇದಾವೆ. ಈ ಒಂದು ಕ್ಲಾಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಓಕೆ, ಎಲ್ಲಿ ಹೋಗ್ಬೇಕ್ರಿ? ಇಲ್ಲಿ ನೋಡ್ತಾ ಇದ್ದೀರಿ, KE ಆಫೀಸ್, 18th ಕ್ರಾಸ್, ಸಂಪಿಗೆ ರೋಡ್, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿಗೆ ಹೋಗಬೇಕಾಗತ್ತೆ. ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕಾಗತ್ತೆ. ಯಾವಾಗಿದು ಹೋಗಬೇಕು? 11/5/2026ರಿಂದ 22/5/2026 ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕ್ಲಾಸ್ನ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಆಮೇಲೆ ನೀವು ಲಿಂಕ್ ಮುಖಾಂತರ ಹೋಗಿ ಸ್ಲಾಟ್ ಬುಕ್ಕಿಂಗ್, ನೀವು ಯಾವ ಡೇಟಿಗೆ ಹೋಗ್ತೀರಿ ಅದನ್ನು ನೀವು ಇಲ್ಲಿ ಕನ್ಫರ್ಮೇಷನ್ ಮಾಡ್ಕೋಬೇಕಾಗತ್ತೆ. ಲಿಂಕನ್ನು ಕೂಡ ಕೊಡ್ತಾರೆ ನಿಮಗೆ. ಓಕೆನಾ? ಅತಿ ಬೇಗನೆ ಲಿಂಕನ್ನು ಕೊಡ್ತಾರೆ. ಆ ಲಿಂಕಿಗೆ ಹೋಗಿ ನೀವು ಈ ಒಂದು ಕ್ಲಾಸ್ ಸೆಲೆಕ್ಟ್ ಮಾಡ್ಕೊರುವಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಉದಾಹರಣೆಗೆ ಇಲ್ಲಿ ತೋರಿಸಿದ್ದಾರೆ ನೋಡಿರಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದರೆ, ಅಡ್ಮಿಟ್ ಕಾರ್ಡು, ಅಪ್ಲಿಕೇಶನ್ ಫಾರ್ಮು, ID ಕಾರ್ಡ್ಸು, ಆಧಾರ್ ಕಾರ್ಡು, ಆಮೇಲೆ 12th ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ನೆಸಸರಿ ಸ್ಟಡಿ ಸರ್ಟಿಫಿಕೇಟ್ಸ್, ಆಮೇಲೆ ಇನ್ನಿತರೆ ಡಾಕ್ಯುಮೆಂಟ್ಸ್ಗಳನ್ನು ಎಲಿಜಿಬಲ್ ಆ ಕ್ಲಾಸ್ ಒಳಗಡೆ ಏನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ನೀವು ಒಂದು ಸೆಟ್ ಜೆರಾಕ್ಸ್ ಜೊತೆಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ.